ಈ ಮಧ್ಯೆ ಪೆನ್ ಡ್ರೈವ್ ಪ್ರಕರಣದಲ್ಲಿ ಪ್ರಜ್ವಲ್ ಬಂಧಿಸೋದಕ್ಕೆ ಎಸ್ಐಟಿ ಹೊಸ ಅಸ್ತ್ರ ಹೂಡಿದೆ. ಪ್ರಜ್ವಲ್ ಅಕೌಂಟ್ಗಳ ಮೇಲೆ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ. ಪ್ರಜ್ವಲ್ಗೆ ಸೇರಿದ 2 ಅಕೌಂಟ್ ಮೇಲೆ ಎಸ್ಐಟಿ ಕಣ್ಣಿಟ್ಟಿದೆ. ಬ್ಯಾಂಕ್ ಬಳಿ ಪ್ರಜ್ವಲ್ ಖಾತೆಗಳ ಮಾಹಿತಿಯನ್ನ ಕೇಳಿದೆ. ಪ್ರತಿ ಬ್ಯಾಂಕ್ ವಹಿವಾಟಿನ ಮೇಲೂ ಕೂಡ ಎಸ್ಐಟಿಯ ಹದ್ದಿನ ಕಣ್ಣು. ಪ್ರಜ್ವಲ್ಗೆ ಹಣಕಾಸಿನ ತೊಂದರೆಯಾದರೆ ಆಗ ಭಾರತಕ್ಕೆ ಬರುವಂತಹ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಪ್ರಜ್ವಲ್ಗೆ ಮಾಸ್ಟರ್ ಸ್ಟ್ರೋಕ್ ಕೊಡ್ತಾ ಇದೆ ಎಸ್ಐಟಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಎಸ್ಐಟಿ ಮೂಲಗಳ ಮಾಹಿತಿ. 19 ದಿನ ಆಯಿತು ಪ್ರಜ್ವಲ್ ನಾಪತ್ತೆಯಾಗಿ. ದೇಶ ಬಿಟ್ಟು ವಿದೇಶದಲ್ಲೇ ಇದ್ದು ದೇಶಕ್ಕೆ ವಾಪಸ್ ಆಗೋದು, ಬೆಂಗಳೂರಿಗೆ ಯಾವಾಗ ಬಂದು ಇಳಿತಾರೆ ಅನ್ನೋದನ್ನ ಕಾಯ್ತಾ ಇದೆ ಎಸ್ಐಟಿ. ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸೋದಕ್ಕೆ. ಆದರೆ ಪ್ರಜ್ವಲ್ ಇನ್ನು ವಾಪಸ್ ಆಗಿಲ್ಲ. ಟಿಕೆಟ್ ಬುಕ್ ಮಾಡ್ತಾರೆ ಮತ್ತೆ ಕ್ಯಾನ್ಸಲ್ ಮಾಡ್ತಾರೆ. ಹಾಗಾಗಿ ಈಗ ಮತ್ತೊಂದು ದಾರಿಯನ್ನು ನೋಡ್ತಾ ಇದೆ ಎಸ್ಐಟಿ. ಹಣಕಾಸಿನ ತೊಂದರೆ ಆದರೆ ಅಲ್ಲಿ ಪ್ರಜ್ವಲ್ ಭಾರತಕ್ಕೆ ವಾಪಸ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಪ್ರಜ್ವಲ್ಗೆ ಸೇರಿದ 2 ಅಕೌಂಟ್ ಮೇಲೆ ಕಣ್ಣಿಟ್ಟಿದೆ ಎಸ್ಐಟಿ. ಪ್ರಜ್ವಲ್ ಬಂಧಿಸೋದಕ್ಕೆ ಎಸ್ಐಟಿಯ ಹೊಸ ಅಸ್ತ್ರ ಇದು. 2 ಅಕೌಂಟ್ಗಳ ಮೇಲೆ ಕಣ್ಣಿಟ್ಟಿದೆ. ಬ್ಯಾಂಕ್ ಬಳಿ ಪ್ರಜ್ವಲ್ ಖಾತೆಗಳ ಮಾಹಿತಿಯನ್ನ ಕೇಳಿದೆ ಎಸ್ಐಟಿ. ಈ ರೀತಿ ಪ್ರಜ್ವಲ್ ಬಂಧಿಸುವುದಕ್ಕೆ ಹೊಸ ಅಸ್ತ್ರವನ್ನು ಹೂಡ್ತಾ ಇದೆ. ಈ ಮಧ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಜಿಟಿ ದೇವೇಗೌಡ ಪ್ರತಿಕ್ರಿಯಿಸಿದ್ದಾರೆ. ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದ್ರೆ ಶಿಕ್ಷೆಯಾಗಲಿ ಎಂದ್ರು ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ. ಪಕ್ಷದಿಂದ ಪ್ರಜ್ವಲ್ರನ್ನ ಅಮಾನತು ಮಾಡಲಾಗಿದೆ. ಪ್ರಜ್ವಲ್ ಯಾಕೆ ಹೋದ್ರು, ಯಾವಾಗ ಬರ್ತಾರೆ ಒಂದು ಗೊತ್ತಿಲ್ಲ. ಯಾರ ಸಂಪರ್ಕಕ್ಕೂ ಪ್ರಜ್ವಲ್ ಇಲ್ಲಿವರೆಗೂ ಸಿಕ್ಕಿಲ್ಲ. ಪ್ರಜ್ವಲ್ ಎಲ್ಲಿದ್ದಾರೆ ಅನ್ನೋದು ಅವರ ಮನೆಯವರಿಗೂ ಗೊತ್ತಿಲ್ಲ ಅಂತ ಜಿಟಿ ದೇವೇಗೌಡ ಪ್ರತಿಕ್ರಿಯಿಸಿದ. ತಪ್ಪು ಮಾಡಿದ್ದರೆ 100ಕ್ಕೆ 100 ಶಿಕ್ಷೆ ಆಗಲಿ ಅಂತಕ್ಕಂಥ ತೀರ್ಮಾನವನ್ನು ನಮ್ಮ ನಾಯಕರಾದಂಥ HD ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಕೋರ್ ಕಮಿಟಿ ಅಧ್ಯಕ್ಷ ನಾನು ಹೇಳಿದ್ದೇವೆ. ಅವ್ರನ್ನ ಪಕ್ಷದಿಂದ ಸಸ್ಪೆಂಡು ಕೂಡ ಮಾಡಲಾಗಿದೆ. ಇನ್ನೇನಿದ್ರು ಕೂಡ ಸರ್ಕಾರದ ಜವಾಬ್ದಾರಿ. ಅವ್ರು ಇನ್ನೂ ಬಂದಿಲ್ಲ, ಬರ್ತಿಲ್ಲ, ಎಲ್ಲ ಒಂದು ಕಡೆ ಅವರು ಯಾಕೆ ಹೋದರು, ಏನಕ್ಕೆ ಹೋದರು, ಯಾವ ಬರ್ತಾರೆ, ಯಾವ ಬರಲ್ಲ, ಇದು ಯಾರಿಗೂ ಅದು ಸುದ್ದಿ ಸುಳಿವು ಇಲ್ಲ. ಅವ್ರಿಗೆ ಇಲ್ಲ ಅಂದಮೇಲೆ ನಮ್ಗಳಿಗೆ ಹೆಂಗೆ ಗೊತ್ತಾಯ್ತದೆ? ವಿಚಾರ ಗೊತ್ತಿಲ್ಲ. 12 ಗಂಟೆಗೆ ಬರ್ತಾರೆ ಅನ್ನುವಂತಹ ಅದು ಯಾವುದು ಅಮ್ಮ ಸುಳ್ಳು ಹೇಳೋಕ್ಕಾಗಲ್ಲ. ಅವ್ರ ಮನೆಯವ್ರಿಗೂ ಗೊತ್ತಿಲ್ಲ, ನಮಗೂ ಕೂಡ ಗೊತ್ತಿಲ್ಲ. ಸರ್ಕಾರನೇ ಟ್ರ್ಯಾಕ್ ಮಾಡಬೇಕು ಅವ್ರನ್ನ. ಈಗ ಮಾಡ್ತಾ ಇದ್ದಾರಲ್ಲ ಅವರೇ 196 ರಾಜ್ಯಗಳಿಗೂ ದೇಶಗಳಿಗೂ ರೆಡ್ ಕಾರ್ಡು, ಬ್ಲೂ ಕಾರ್ಡು, ರೆಡ್ ಕಾರ್ಡು. ಬ್ಲೂ ಕಾರ್ಡನ್ನು ಬಿಟ್ಟಿದ್ದಾರೆ. ಅದರಿಂದ ಅದ್ರ ಮೂಲಕ ಹಿಡಿತಾರೆ ಅಂತಕ್ಕಂಥದ್ದನ್ನು ನೋಡಿದ್ವಿ ಪೇಪರಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.